ತಮಿಳ್ನಾಡಲ್ಲಿ ವಿಜಯ್ ಸಿಎಂ ಆದ್ರೆ ಬೆಂಗಳೂರಿನಲ್ಲಿ ಹಬ್ಬ ಮಾಡ್ತಾರೆ. ವಿಜಯ್ ಹೋಗ್ಬಿಟ್ಟು ಬಂದು ಜಯಿಸ್ತಾ ನೋಡು, ಅದು ಗ್ರೇಟ್. ಸಿನಿಮಾ ಮಾಡ್ತಾರೆ, ಬಟ್ ಇದ್ರೂ ಅವ್ರು ಒಳ್ಳೇದು ಮಾಡ್ತಾರೆ ಅಂತ. ನಮ್ದು ವಿಜಯ್ ಇದೆ. ವಿಜಯ್ ಎಷ್ಟು ಖುಷಿ ಆಯ್ತು ಗೆದ್ದಿದ್ದವರು? ತುಂಬಾ ಖುಷಿ, ತುಂಬಾ ಬಿಲ್ ಹೊಡ್ಕೊಂಡೇ ಇರ್ಲಿ, ಒಳ್ಳೇದು ನಮ್ಗೆ. ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ನೋಡಿ, ತಮಿಳ್ನಾಡಲ್ಲಿ ಅಂತೂ ಇಂತೂ ವಿಜಯ್ ಸಿಎಂ ಆದ್ರು. ಏನೇನೋ ಲೆಕ್ಕಾಚಾರ, 8 ಗ್ರಾಮ್ ಚಿನ್ನ ಕೊಡ್ತಾರಂತೆ, ಮದುವೆ ಆಗೋ ಹೆಣ್ಮಕ್ಳಿಗೆ ರೇಷ್ಮೆ ಸೀರೆ ಕೊಡ್ತಾರಂತೆ. ಬನ್ರಿ ಈ ಕಡೆಗೆ. ರೇಷ್ಮೆ ಸೀರೆ ಕೊಡ್ತಾರಂತೆ, ಸಿಲಿಂಡ್ರು ಕೊಡ್ತಾರಂತೆ, ಆಮೇಲೆ ಉಂಗ್ರ ಕೊಡ್ತಾರಂತೆ, ಹೆಣ್ಮಕ್ಳಿಗೆ ಸೇಫ್ಟಿ ಕೊಡ್ತಾರಂತೆ. ಇದೆಲ್ಲ ನಮ್ಮ ವರ್ಷನು. ಮೀಡಿಯಾದವ್ರು ಬೇರೆ ಥರ ಲೆಕ್ಕಾಚಾರ ಆಗ್ತಿದ್ದಾರೆ, ಟೆಕ್ನಿಕಲ್ ಇಶ್ಯೂಸ್. ಬಟ್ ಇದನ್ನೆಲ್ಲ ಹೊರತುಪಡಿಸಿ ತಮಿಳ್ನಾಡಿನ ಜನ ಓಟ್ ಯಾಕೆ ಹಾಕಿದ್ರು ಅಂತ ಬೇಕಲ್ವಾ? ಅವ್ರನ್ನೇ ಕೇಳಿದ್ರೆ ಬಹಳ ಅನುಕೂಲ. ಹಂಗಂದ್ರೆ ನಾವು ತಮಿಳ್ನಾಡಿಗೆ ಹೋಗ್ತಿಲ್ಲ, ನಮ್ಮ ಬೆಂಗಳೂರಿನಲ್ಲಿರೋ ತಮಿಳಿಗರನ್ನ ಮಾತಾಡಿಸ್ತಾ ಇದ್ದೀನಿ. ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಯಾರಿಗೆ ಓಟ್ ಹಾಕಿದ್ರಿ? ನಮ್ದು ವಿಜಯ್ ಇದೆ. ವಿಜಯ್ ಎಷ್ಟು ಖುಷಿ ಆಯ್ತು ಗೆದ್ದಿದ್ದವರು? ತುಂಬಾ ಖುಷಿ, ತುಂಬಾ. ಸುಳ್ಳು ಹೇಳ್ಬಿಡಿ, ಗೆದ್ಮೇಲೆ ವಿಜಯ್ಗೆ ಅಂತೀರಾ? ಬೇರೆ ಯಾರಿಗಾದ್ರು ಹಾಕಿಲ್ಲ? ಇಲ್ಲ ಇಲ್ಲ ಇಲ್ಲ, ನಿಜವಾಗ್ಲೂ ವಿಜಯ್ ಗೆಲ್ಬೇಕು ಅಂತ. ಯಾಕೆ ಹಾಕಿದ್ರಿ ಓಟ್ನ? ಒಳ್ಳೇದ್ ಮಾಡಕ್ ಬರ್ತಾ ಇದ್ದಾರೆ, ಒಳ್ಳೇದ್ ಮಾಡ್ಲಿ ಅಂತ ಹಾಕ್ತಾರೆ. ಏನ್ ಒಳ್ಳೇದಾಗ್ಬೇಕು? ಜನಕ್ಕೆ ಒಳ್ಳೇದ್ ಮಾಡ್ತೀನಿ ಬಂದಿದ್ದಾರಲ್ಲ, ನೋಡೋಣ. ಸಿಲಿಂಡ್ರ್ 6 ಸಿಲಿಂಡ್ರು, 1 ಗ್ರಾಮ್ ಚೈನು ಮದುವೆಗೆ, ಆಮೇಲೆ ದೊಡ್ಡ ಹುಡುಗಿ ಆದರೆ ಸೋದರ ಮಾವದು ತಟ್ಟೆ ವರ್ಸೆ, ಆಮೇಲೆ ಉಂಗ್ರ, ಸೀರೆ, ಫ್ರೀ ಬಸ್ಸು, ಯೂನಿಟ್ ಕರೆಂಟು, ಆಮೇಲೆ ಒಳ್ಳೆ ಅದೇ ಏನು ಪ್ರಾಬ್ಲಮ್, ಹೆಂಗಸರಿಗೆ ಸೇಫ್ಟಿ, ಎಜುಕೇಷನ್ ಲೋನು, ಹೆಂಗಸರಿಗೆ ಫ್ರೀ, ಗಂಡು ಮಕ್ಳಿಗೆಲ್ಲ ಫ್ರೀ ಎಲ್ಲ. ಆಮೇಲೆ ಇವಾಗ ಪುಟಾಣಿ ಮಕ್ಳಿಗೆಲ್ಲ ಮುಂದಕ್ಕೆ ಒಳ್ಳೇದು ಮಾಡ್ತೀನಿ. ಪಾಪ ಅಷ್ಟೊಂದೆಲ್ಲ ಕೊಟ್ಟು ಅವ್ರು ಎಲ್ಲಿಂದ ದುಡ್ಡು ತರ್ತಾರೆ? ನೋಡೋಣ ಇರಿ, ಮಾಡ್ತೀನಿ ಅಂತ ಬಂದಿದ್ದಾರೆ. ಇವಾಗಲೇ ಮಾಡ್ತಾರೆ ಅಂದರೆ ಮಾಡಿ ನೋಡಬೇಕು. ಹೇಳಿ, ಏನ್ ಅನ್ಸುತ್ತೆ ವಿಜಯ್ ಅವ್ರು ಗೆದ್ದಿದ್ದು? ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಇಷ್ಟ, ವಿಜಯ್ ಅಂದ್ರೆ ತುಂಬಾ ಇಷ್ಟ. ಹೌದು. ಸಿನಿಮಾ ಮಾಡ್ತಾರೆ ಅಂತ ಓಟ್ ಹಾಕ್ಬಿಟ್ರ ನೀವೆಲ್ಲ? ಇಲ್ಲ, ಸಿನಿಮಾ ಮಾಡ್ತಾರೆ, ಬಟ್ ಇದ್ರೂ ಅವ್ರು ಒಳ್ಳೇದು ಮಾಡ್ತಾರೆ ಅಂತ. ಸೊ ಇಲ್ಲಿ ಫುಲ್ ಇಡೀ ಗುಂಪೆ ಇದೆ, ಮಾತಾಡ್ಸೋಣ ಬನ್ನಿ. ಇಲ್ಲಿ ಹೇಳಿ, ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಗಿದೆ. ನಾವು ತಮಿಳ್ನಾಡವರಲ್ಲ, ಕರ್ನಾಟಕದವರೇ ನಾವು. ಆದ್ರೆ ವಿಜಯ್ ಫ್ಯಾನ್ ಅಂತ ಮಾತಾಡ್ತಾ ಇದ್ದೀವಿ ಅಷ್ಟೇ, ಬೇರೇನಿಲ್ಲ. ಈಗ ವಿಜಯ್ ತರ ನಮ್ಮಲ್ಲಿ ಯಾರು ಬಂದ್ರೆ ಖುಷಿ ಆಗುತ್ತೆ ನಿಮ್ಗೆ? ನಮ್ಮಲ್ಲಿ ಯಾರು ಬರ್ತಾರೋ ಇಲ್ವೋ, ಡಿ ಬಾಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಜೈ ಡಿ ಬಾಸ್. ಓ ಡಿ ಬಾಸ್. ಈಗ ದರ್ಶನ್ ಅವರು ಎಲೆಕ್ಷನ್ ನಿಂತ್ರೆ ಓಟ್ ಹಾಕ್ತೀರಾ? ನೋಡೋಣ, ನಮ್ಗೆ ಯಾರು ಸರ್ಕಾರದಲ್ಲಿ ಮುಂಚೆ ಬರ್ತಾರೋ ಅವ್ರಿಗೆ ಹಾಕ್ತೀವಿ ನಾವು. ಏನ್ ಅನುಕೂಲ ಅಂದ್ರೆ ಏನ್ ಮಾಡ್ಕೊಡ್ಬೇಕು ನಿಮ್ಗೆ? ಇವಾಗ ನಾವು ಬಡವರಾಗಿದ್ದೀವಿ, ನಮಗೆ ಊಟಕ್ಕೆ ಸಹಾಯ ಮಾಡಬೇಕು, ಏನಿಗೆನ ಒಂದು ಪ್ರಶ್ನೆಗೆ ಸಹಾಯ ಮಾಡಬೇಕು. ಆ ಥರ ಇದ್ರೆ ಯಾರು ಗೆದ್ರು ನಾವು ಓಟ್ ಹಾಕ್ತೀವಿ. ಸಿದ್ದರಾಮಯ್ಯ ಮಾಡ್ತಾರೆ. ಇವಾಗ ಹೆಂಗಸರಿಗೆ ಮಾಡಿದ್ದಾರೆ, ಗಂಡಸರು ಬೇಜಾರಾಗಿರ್ಬೋದು ಅನ್ಸುತ್ತೆ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ನೋಡೋಣ, ಗಂಡಸರಿಗೂ ಮಾಡ್ಬೋದು. ಗಂಡಸರಿಗೆ ಏನ್ ಸಿಗ್ಬೇಕು ನೋಡೋಣ, ಅವ್ರು ಏನು ಅನುಕೂಲ ಮಾಡ್ತಾರೋ ಮಾಡಲಿ. ಯಾಕಂದ್ರೆ ಅವ್ರು ಬೇಜಾರಾಗಿದ್ದಾರಲ್ಲ. ಹೆಂಗಸ್ರಿಗೆ ಮಾತ್ರ ಬಸ್ ಫ್ರೀ ಆಗಿದೆ, 2,000 ರೂಪಾಯಿ ಕೊಡ್ತಾರೆ. ಅದೇ ಥರ ನಿಮ್ಮ ಯಜಮಾನ್ರು ನನ್ಗೆ ಮಾತ್ರ 2,000 ಕೊಡಲ್ಲ, ನನ್ನ ಹೆಂಡತಿ ಕೊಡ್ತಾರೆ, ಬಸ್ಸು ಅವಳು ಮಾತ್ರ ಓಡಾಡ್ತಾಳೆ, ಹಂಗೆ ಬೇಜಾರಾಗಿದ್ದಾರಾ? ಆ ಥರ ಎಲ್ಲ ಏನಿಲ್ಲ. ಎಷ್ಟು ಖುಷಿ ಆಯ್ತು ವಿಜಯ್ ಅವ್ರು ಬಂದಿದ್ದು? ತುಂಬ ಖುಷಿಯಾಗಿದೆ. ಜನಕ್ಕೆ ಒಳ್ಳೇದು ಮಾಡಲಿ, ಒಂದು ಚೇಂಜಸ್ ಬಂದಿದೆಯಲ್ಲ, ಚೆನ್ನಾಗಿರತ್ತೆ ಅಂತ, ಅದು ಒಂದು ನೋಡೋಣ ಅಂತ. ಇಲ್ಲಿ ನಮ್ಮಲ್ಲಿ ಯಾರು ಹಂಗೆ ಆಗ್ಬೇಕು ಅಂತೀರಿ? ಯಾರಾದರೂ ಸಂತೋಷನೇ. ಜನಕ್ಕೆ ನಿಮಗೆ ಏನು ಅನ್ಸುತ್ತೆ? ಯಾವ ಸಿನಿಮಾದವ್ರು, ನಮ್ಮಲ್ಲಿ ಇರೋ ಸಿನಿಮಾದವ್ರು ಯಾರು ವಿನ್ ಆದ್ರೆ ಉದ್ಧಾರ ಆಗುತ್ತೆ ಅಂತ ಅನ್ಸುತ್ತೆ? ನನಗೆ ಅಷ್ಟು ಐಡಿಯಾ ಕನ್ನಡ ಫಿಲ್ಮ್ ನೋಡಲ್ವಾ? ಅಷ್ಟೇ. ಇನ್ನು ಪುನೀತ್ ಇದ್ರೆ ಚೆನ್ನಾಗಿತ್ತು ಅಂತ ಮನ್ಸಿಗೆ ಬಂತು ಅಷ್ಟೇ. ಅಷ್ಟೇ, ಅವರು ಇರೋ ಜಾಗದಲ್ಲಿ ಅವ್ರು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು ಇವಾಗ. ಓ ಬಾರಜ್ಜಿ, ನೀನು ಅಲ್ಲಿ ದೂರ ಮಾತಾಡಿದ್ರೆ ಹೆಂಗೆ ಬಾರಜ್ಜಿ ನೀನು? ಹೇಳಿ, ಏನ್ ಕೊಡ್ಬೇಕು? ಏನು ನಮ್ಗೆ ಬೇಡ, ಅವ್ರು ಚೆನ್ನಾಗಿದ್ರೆ ಒಳ್ಳೇದು. ಯಾರು ಚೆನ್ನಾಗಿರ್ಬೇಕು? ಇವ್ರು ಬಂದಿರೋರು ವಿಜಯ್. ಅವ್ರು ಏನ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಪರವಾಗಿಲ್ಲ, ನನ್ಗೇನು ಬೇಕಾಗಿಲ್ಲ. ಚಂದಾಗಿದ್ರೆ ಒಳ್ಳೇದು, ದೇವ್ರು ಮಾಡಿದ್ರೆ ಸರಿ. ಪಾರ್ಟಿ ಜೋರು. ಏನಿಲ್ಲ, ನಮ್ಮ ಕೈಲಾದಷ್ಟು 4 ಜನಕ್ಕೆ ಸಹಾಯ. ನೋಡ್ರಿ, ಇಲ್ಲಿ 250 ಜನಕ್ಕೆ ಬಿರಿಯಾನಿ ಅಲ್ಲ ಎಂತ ಪೀಸ್ ಪಲಾವ್, ಬಟಾಣಿ ಪಲಾವ್ ಅಂತ. ರೀಸನ್ ಏನು ಅಂದ್ರೆ ವಿಜಯ್ ಸಿಎಂ ಆದ್ರು ಅಂತ. ಓಕೆ, ಏನ್ ಆಂಟಿ ಹೇಳಿ ಆಂಟಿ, ನಗಡ್ತಿರಲ್ಲ ಅಲ್ಲೇ. ಎಷ್ಟು ಖುಷಿ ಆಂಟಿ ನಿಮ್ಗೆ? ನೀವೇನ್ ಅನ್ಸ್ತೀರಿ? ತುಂಬ ಖುಷಿನೇ, ಅವ್ರು ಕಂಡ್ರೇನೆ ತುಂಬ ಇಷ್ಟನೇ ಅವರಿಗೆ. ಅವರು ಬಂದಿದ್ದು ನಮಗೂ ತುಂಬ ಖುಷಿನೇ. ಅದೇ ಥರ ಇರಬೇಕಂತ ನಮಗೂ ತುಂಬ ಇಷ್ಟ. ಯಾವ ಥರ ಇರಬೇಕು? ಅವ್ರು ಜನಕ್ಕೆ ಹೆಲ್ಪ್ ಮಾಡ್ತಾರೆ, ಹೆಣ್ಮಕ್ಳಿಗೆ ಯಾವುದೊಂದು ಕೆಟ್ಟದ್ದು ಆಗೋ ಥರ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದಕ್ಕಿಂತ ನಮ್ಗೆ ತುಂಬ ಖುಷಿ, ಬೇರೆ ಏನು ಬೇಕಾಗಿಲ್ಲ. ಈಗ ಯಾರು ಫ್ರೀ ಕೊಡ್ತಾರೋ ಅವ್ರಿಗೆ ಓಟ್ ಹಾಕೋದು ನೀವು? ಇಲ್ಲ, ಆ ಥರ ಇಲ್ಲ. ಮನಸ್ಸು ಎಲ್ಲಿ ಹಿಡಿತದೋ ನಾವು ಕಾಂಗ್ರೆಸ್ ಬಿಟ್ಟರೆ ಯಾರಿಗೂ ಹಾಕಲ್ಲ, ಅದು ನಿಜ. ಬೇರೆ ಯಾವನಿಗೂ ಹಾಕಲ್ಲ. ಕಾಂಗ್ರೆಸ್ ಯಾಕೆ ಇಷ್ಟ? ಅದನ್ನ ನಮ್ಮ ತಂದೆ ಮಾಡಿದ್ದು ನಮ್ಗೆ. ಅದು ನಮ್ಮ ತಂದೆ ಡೆಲ್ಲಿವರೆಗೂ ಹೋಗಿದ್ದಾರೆ.
ಅವ್ರು ತೀರೋಗ್ಬಿಟ್ರು ಇದು ಈ ಭೂಮಿ ಸ್ವಂತ ಮಾಡ್ಕೊಂಡು ಬಂದರು. ಆವಾಗಿಂದ ನಮ್ಮ ಕಾಂಗ್ರೆಸ್ಸೇ, ಬೇರೆ ಯಾರಿಗೂ ಹಾಕಲ್ಲ. ಒಂದು ಚಕ್ರವ್ಯೂಹದ ಅಭಿಮಾನಿ ಬಂದ್ಬಿಟ್ಟು ಚಕ್ರವ್ಯೂಹಕ್ಕೆ ಹೋಗಕ್ಕೆ ಏನಂಟಿ ನೀನು ಮಹಾಭಾರತ ರಾಮಾಯಣ ಎಲ್ಲ ಮಾತಾಡ್ತಾ ಇದೀಯಾ? ಹೇಳಂಟಿ. ಅವನಿಗೆ ಬರಕ್ಕೆ ಗೊತ್ತಿಲ್ಲ. ಆದ್ರೆ ವಿಜಯ್ ಹೋಗ್ಬಿಟ್ಟು ಬಂದು ಜಯಿಸ್ದ ನೋಡು, ಅದು ಗ್ರೇಟ್. ಚಪ್ಪಲೆ ಹೊಡೀರಪ್ಪ ಹಂಗಾದ್ರೆ. ಸೂಪರ್ ಅಲ್ಲ ಮತ್ತೆ ಆಮೇಲೆ ಈಗ ಚಿನ್ನ ಕೊಡ್ತಾರಂತೆ, ಸಿಲಿಂಡರ್ ಕೊಡ್ತಾರಂತೆ, ರೇಷ್ಮೆ ಸೀರೆ ತಮಿಳ್ನಾಡಿಗೆ ಅವ್ರು ಕಾಲಾವಕಾಶ ಕೊಡಬೇಕು. ಇವಾಗ ಕಾಲಾವಕಾಶ ಕೊಟ್ರೆ ಖಂಡಿತ ಮಾಡ್ತಾನೆ, ಖಂಡಿತ ಮಾಡ್ತಾನೆ. ಈಗ ಅಕ್ಕಪಕ್ಕದಲ್ಲಿರೋರು ಬೇರೆ ಪಕ್ಷದವರು ಇವ್ನ 6 ತಿಂಗಳಿಗೆ ಇಳಿಸ್ಬಿಡ್ತೀವಿ ನೋಡಿ ಅಂತ ಇದ್ದಾರೆ. ಹೇಳ್ತಾರೆ ನಾಲಿಗೆಗೆ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು. ವಿರೋಧ ಪಕ್ಷದವ್ರು ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಹಿಂಗೂ ಮಾತಾಡ್ಬೋದು, ಹಂಗೂ ಮಾತಾಡ್ಬೋದು. ಇವಾಗ ಸ್ಟಾಲಿನ್ ಕರ್ಕೊಂಡೋಗಿ ಮಾತಾಡ್ಲಿ, ಶಾಲ್ವೆ ಎಲ್ಲ ಹಾಕೊಂಡಲ್ಲ. ಈಗ ನಾಳೆ ನಿಮ್ಗೆ ಬಂದ್ ಟಿಕೆಟ್ ಕೊಟ್ರೆ ನಿಂತ್ಕಂತೀರಾ ವಿಜಯ್ ಪಕ್ಷದಿಂದ? ವಿಜಯ್ ಪಕ್ಷದ ಚಿಹ್ನೆ ಯಾವ್ದು ಹೇಳಿ? ವಿಸಲ್. ಹೆಂಗ್ ಹೊಡಿಯೋದದು? ನನಗೆ ಗೊತ್ತಿಲ್ಲ, ಸುಮ್ನೆ ತೋರಿಸಿ ಹೋಗ್ಲಿ. ಸತ್ಯವಾಗಿರುತ್ತೆ. ಜಿ ನೀನ್ ಈಗ್ಲೇ ಹಿಂಗೆ ವಯಸ್ಸಲ್ಲಿ ಇನ್ ಹೆಂಗ್ ಮಾತಾಡ್ತಿದ್ದೆ ಹೇಳಜಿ ನೀನು? ಹೇಳಿಲಿ ಎಷ್ಟು ಪಕ್ಷ ಇದಾವೆ ತಮಿಳ್ನಾಡಲ್ಲಿ, ಹೇಳು ಹೆಸರು ಹೇಳು ನೋಡೋಣ. ಅದೆಲ್ಲ ಗೊತ್ತಿಲ್ಲಮ್ಮ. ಯಾವ್ದ್ರೂ ನಮಗೆ ಕಾಂಗ್ರೆಸ್ಸು ಅಷ್ಟೇ. ಈಗ ಬಂದಿರೋದು ವಿಸಿಲು ಹೊಡ್ಕೊಂಡೇ ಇರಲಿ, ಒಳ್ಳೇದು ನಮಗೆ ಅಷ್ಟೇ. ಏನು ಅವ್ರು ಕೊಡ್ತೀರ ಅಂತ ನಾವು ಕಾಯ್ತಾ ಇಲ್ಲ. ದೇವ್ರು ಕೊಡ್ತಿದ್ದು ಕೊಡಲಿ, ಅದು ಇವ್ರು ಕೊಡ್ತಾರ ಗಿಡ್ತಾರ ಅಂತ ನಮಗೆ ಇಲ್ಲ, ಇಷ್ಟ ಇಲ್ಲ. ಅವ್ರು ಇಷ್ಟಪಟ್ಟು ಕೊಟ್ರೆ ಅದು ಇಸ್ಕೊಳ್ಬೋದು, ನಾವೇ ಕೇಳಿ ಇಸ್ಕೊಳ್ಬೋದು. ಇಲ್ಲ, ಕಷ್ಟ ಕೊಟ್ಟಿದ್ದಾರೆ ತಿಂತೀವಿ ಅಷ್ಟೇ. ಚೆನ್ನಾಗಿದೆ ಸಾಕೋರು ಮಕ್ಳು ಮರಿ. ಬರಲ್ಲ ಹುಡುಗ್ರಿಲ್ಲ, ಬರಲ್ಲ ಈ ಕಡೆಗೆ. ತಮಿಳ್ನಾಡಲ್ಲಿ ವಿಜಯ್ CM ಆದ್ರೆ ಬೆಂಗಳೂರಿನಲ್ಲಿ ಹಬ್ಬ ಮಾಡ್ತಾರೆ ಅಂದ್ರೆ ಅಭಿಮಾನ ಯಾವ ಪ್ರಮಾಣದಲ್ಲಿತ್ತು ಅಂತ ನೀವು ಆಲ್ರೆಡಿ ಕೇಳಿಸ್ಕೊಂಡ್ರಿ. ಸೊ ಏನ್ ಅನ್ನಿಸ್ತು ಕೊನೆಯದಾಗಿ ನಿಮ್ಗೆ? ಖುಷಿ ಆಯ್ತು. ಬನ್ನಿ ಇಲ್ಲಿ ಕೊನೆಯದಾಗಿ ಕೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ವಿಜಯ್ ತರ ಯಾರಾಗಬೇಕು? ಯಾರಿಲ್ಲ ಮೇಡಮ್, ನಿಜವಾಗ್ಲೂ ಯಾರಿಲ್ಲ. ಯಾರಿಲ್ಲ, ಯಾರನ್ನ ಕೂತಿದೆ? ಯಾರಿದ್ದಾರೆ ಹೇಳಿ, ನೀವೇ ಹೇಳಿ ಒಬ್ಬರನ್ನ. ಯಾರಿಲ್ಲ. ತಮಿಳ್ನಾಡಿಗೆ ವಿಜಯ್ ಇದ್ದಂಗೆ ಇಲ್ಲಿ ಯಾರು ಇಲ್ಲ. ಯಾರು ಇಲ್ಲ. ಇಲ್ಲಿ ಯಾರನ್ನ ಗೆಲ್ಲಿಸ್ಬೇಕು ಅನ್ಕೊಂಡಿದ್ದೀರಿ? ಮತ್ತೆ ಅವರೇ ಬಂದ್ರೆ ಗೆಲ್ತಾರೆ. ವಿಜಯ್ನ ಯಾಕ್ರಿ ನಮ್ಮೂರಿಗೆ ಕರ್ಸೋಣ? ಯಾರಿಲ್ಲ ರೀ ಇಲ್ಲಿ. ಸೊ ತಮಿಳ್ನಾಡಲ್ಲಿ ವಿಜಯ್ CM ಆದ್ರೆ ಬೆಂಗಳೂರಿನಲ್ಲಿ ಹಬ್ಬ ಮಾಡ್ತಾರೆ. ಈ ಪ್ರಮಾಣದಲ್ಲಿ ಕ್ರೇಜ್ ಇದೆ. ಯಾಕೆ ಗೆದ್ರು ಅನ್ನೋದಕ್ಕೆ ನಿಮ್ಮೆಲ್ರಿಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ನಮಸ್ಕಾರ.